ನಾನು ಆ್ಯಕ್ಚುಲಿ ಮಳೆ ಅಂದ್ಕೊಂಡೆ, ಬಟ್ ಇದು ಮಳೆ ಅಲ್ಲ, ಸ್ನೋಫಾಲ್ ಆಗ್ತಿದೆ ನೋಡಿ. ಇಟ್ ಕ್ಯಾನ್ ಬಿಕಮ್ ಲೈಕ್ ದಿಸ್, ಎಕ್ಸ್ಟ್ರೀಮ್ ಆಗಿಬಿಡುತ್ತೆ. ವಿ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್, ಅದು ಬೈಕಲ್ಲಿ. ಇಲ್ಲ ನಮಗೆ ವೇ ಕೊಡ್ತಾಯಿಲ್ಲ. ವಿ ವಾಂಟ್ ಟು ಗೋ ಫಾರ್ ಲಿಟಲ್ ಫಾಸ್ಟರ್ ಆ್ಯಂಡ್ ಸೇಫ್ ಗಾರ್ಡ್ ಅವರ್ ಸೆಲ್ಫ್. ಜಾಸ್ತಿ ಆಯಿತು ಸ್ನೋಫಾಲು ತಿರ್ಗಾ. ಓ ಮೈ ಗಾಡ್ ಅಲ್ವಾ? ಶೆಟ್ ನೋಡಿ ಇಲ್ಲಿ ಯಾವ ರೇಂಜಿಗೆ ಸ್ನೋಫಾಲ್ ಆಗ್ತಿದೆ. ಫುಲ್ ಡಾರ್ಕ್, ಪಿಚ್ ಡಾರ್ಕು. ನನ್ನ ಕೈಯೆಲ್ಲ ನೋಡಿ ಫುಲ್ ರೆಡ್ಡು. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ಆಲ್ ರೈಟ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಆನ್ಲೈನಲ್ಲಿದ್ದೀವಿ. ನೈಟ್ ಎಕ್ಸ್ಟ್ರೀಮ್ ಸ್ನೋಫಾಲ್ ಆಯಿತು. ಸೊ ಇವಾಗ ಆಗ್ತಾಯಿಲ್ಲ. ಒಂದು ಸೆಕೆಂಡ್ ರಮ್ಮ, ತುಂಬ ಸುಸ್ತಾಗ್ತಿದೆ ಬಿಕಾಸ್ ಆಫ್ ಲೋ ಆಕ್ಸಿಜನ್ ಲೆವೆಲ್ಲು. ಇಲ್ಲಿಂದ ಅಷ್ಟು ಬೇಗ ನಾವು ಎಷ್ಟು ಬೇಗ ಹೊರಡ್ತೀವೋ ಅಷ್ಟೇ ಫೀಲ್. ಸ್ವಲ್ಪ ಹಿಂದೆ ಹೇಳಿ, ಎಷ್ಟು ಬೇಗ ಹೊರಡ್ತೀವೋ ಅಷ್ಟು ಒಳ್ಳೆಯದು. ಸಾಕು. ಇಲ್ಲಿಂದ 8 hours ಇದೆ ನಮಗೆ ಕಾರು ಹೋಗೋಕ್ಕೆ. ಆನ್ ದಿ ವೇ ಸ್ನೋಫಾಲ್ ಆಗಿರೋದ್ರಿಂದ ತುಂಬ ಡಿಫಿಕಲ್ಟಿ ಇದೆ. ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಇದೆ. ಒಂದು ಕಡೆ ನಿಲ್ಲಕ್ಕೆ ಆಗ್ತಾಯಿಲ್ಲ. ಅಟ್ಲೀಸ್ಟ್ ಗಾಡಿ ಮೂವ್ ಆಗ್ತಿದ್ರೆ ಆ ವಿಂಡಿಗೆ ಸ್ವಲ್ಪ ಆಕ್ಸಿಜನ್ ಪರವಾಗಿಲ್ಲ. ಫುಲ್ ಸಫಕೇಟ್ ಆಗ್ತಿದೆ ಬಾಡಿ ಎಲ್ಲ. ನೋಡಿ ಸ್ನೋಫಾಲು ನಾವು ಬಂದಾಗಿದೆಲ್ಲ ಫುಲ್ ಬ್ರೌನ್ ಮೌಂಟೈನ್ಸು. ನೀವು ವೀಡಿಯೋಸ್ ನೋಡಿರ್ತೀರ ನೆನೆ ಹೆಂಗಿತ್ತು ಅಂತ. ಇವತ್ತೆಲ್ಲ ಫುಲ್ಲು ವೈಟ್ ಆಗಿಬಿಟ್ಟಿದೆ. ನೆನೆ ನೈಟ್ ಅಷ್ಟು ಎಕ್ಸ್ಟ್ರೀಮ್ ಕೋಲ್ಡ್ಗೆ ಸ್ನೋಫಾಲ್ ಆಗಿದೆ. ಬೆಳಗ್ಗೆ ಹಾಟ್ ವಾಟರ್ ಕೊಡು ಅಂದರೆ ಅವನು ಇಲ್ಲ, ಪೈಪ್ಸ್ ಎಲ್ಲ ಫುಲ್ ಜಾಮ್ ಆಗಿದ್ದಾವೆ, ಫುಲ್ ಐಸ್ ಆಗಿಬಿಟ್ಟಿರ್ತವೆ, ಹಾಟ್ ವಾಟ್ರ್ ಬರ್ತಾಯಿಲ್ಲ, ಸ್ನೋ ಬಿಸಿಲು ಕೂಡ ಇಲ್ವಲ್ಲ, ಹಾಟ್ ವಾಟ್ರ್ ಬರೋಲ್ಲ ಅಂತಂದ. ಬರ್ತೀವಿ ನಾವು. ಸೆಂಟ್ರಲ್ ನೋಡಿ ಹೆಂಗಿದೆ ಮಣ್ಣು, ಅದು ಹಂಗೆ ಸ್ಲೈಡ್ ಆಗಿಬಿಡುತ್ತೆ. ನಾವು ಇವತ್ತು ನಮ್ಮ ರೈಡ್ ಬಂದ್ಬಿಟ್ಟು ಇವತ್ತು ಕಾರು ಹೋಗ್ತಿದ್ವಿ. ಇಲ್ಲಿಂದ ಡೈರೆಕ್ಟಾಗಿ ಹೋಗಿದ್ದಿದ್ರೆ ನಮ್ಮ ನಾರ್ಮಲ್ ರೂಟಲ್ಲಿ 220 ಆಗಿರೋದು. ಆ ರೂಟ್ ರೆಕಮೆಂಡ್ ಮಾಡ್ತಾಯಿಲ್ಲ ಮೋಸ್ಟ್ಲಿ ಇವತ್ತು ಗೂಗಲ್. ಏನಕ್ಕೆ ಅಂದರೆ ಮೋಸ್ಟ್ಲಿ ಸೈಡ್ಸ್ ಆಗಿದೆ, ಐಸು ಸ್ನೋಫಾಲ್ ಜಾಸ್ತಿ ಆಗಿದೆ, ರೋಡೆಲ್ಲ ಬ್ಲಾಕ್ ಆಗಿರಬೇಕು. ಆ ರೋಡ್ ರೆಕಮೆಂಡೇ ಮಾಡ್ತಾಯಿಲ್ಲ ಗೂಗಲ್ ಮ್ಯಾಪು. ಸೊ ಸ್ವಲ್ಪ ಲಾಂಗೆಸ್ಟ್ ರೂಟ್ ಇದೆ. ನಾವು ನಿಯಮ ಹೋಗಿ ಅಲ್ಲಿಂದ ಟೋಟಲ್ ಡಿಸ್ಟೆನ್ಸ್ ನಮಗೆ ಇವಾಗ 320 ಕಿಲೋಮೀಟ್ರು, ಆಲ್ಮೋಸ್ಟ್ 2 ಕಿಲೋಮೀಟ್ರ್ ಎಕ್ಸ್ಟ್ರಾ ನಾವು ಇವತ್ತು ಕವರ್ ಮಾಡಬೇಕು ಡಿಸ್ಟೆನ್ಸು. ಸೊ ಅದಕ್ಕೋಸ್ಕರ ನಾವು ಬೇಗ ಓಡೋಣ, ಸಾಯಂಕಾಲ ಚಳಿ ಆಗಿಬಿಡುತ್ತೆ ನಾವು. ಸೊ ಕಾರು ಹೋಗಿ ಸ್ಟೇ ಆಗ್ತೀವಿ ಇವತ್ತು ಕಾರಿನಲ್ಲಿ. ಸೊ ಅಲ್ಲೂ ಎಕ್ಸ್ಟ್ರೀಮ್ ಕೋಲ್ಡ್ ಇರುತ್ತೆ ಕಾರಿನಲ್ಲಿ, ಬಿಕಾಸ್ ಅಲ್ಲೂ ಪಕ್ಕದಲ್ಲೇ ಇಂಡಸ್ ರಿವರ್ ಇದೆ. ಇಂಡಸ್ ರಿವರ್ ಅಂತ ಏನಿದೆ ಅದ್ರ ಪಕ್ಕದಲ್ಲೇ ನಾವು ಸ್ಟೇ ಮಾಡಿರೋದು. ಅಲ್ಲೂ ಕೋಲ್ಡ್ ಇರುತ್ತೆ. ಅಲ್ಲಿ ಪಕ್ಕದಲ್ಲಿ ಹಿಮಾಲಯಸ್ ಕಡೆ ಕಾಣಿಸುತ್ತೆ. ನೆಕ್ಸ್ಟು ಜಿಸ್ಪಾ ಹೋಗ್ತೀವಿ. ಜಿಸ್ಪಾ ಅಂತೂ ಹಿಮಾಲಯಸ್ ಪಕ್ಕನೇ ಸ್ಟೇ. ಆಮೇಲೆ ಮನಾಲಿ, ಅಲ್ಲೂ ಸ್ವಲ್ಪ ಕೋಲ್ಡ್ ಇದೆ. ಸೊ ನಾವು ಮನಾಲಿ ಬಿಡೋವರೆಗೂ ನಮ್ಗೆ ಎಕ್ಸ್ಟ್ರೀಮ್ ಕೋಲ್ಡ್ ಇದೆ. ಗಾಡಿ ಓಡಿಸಿದ್ರೆ ನಮಗೆ ಸಫಕೇಟ್ ಫೀಲ್ ಆಗ್ತಿಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಬಿಕಾಸ್ ಸ್ವಲ್ಪ ಗಾಳಿ ನಮ್ಮ ಇದು ಫೇಸ್ಗೆ ಬರುತ್ತೆ, ಬ್ಲಾಸ್ಟ್ ಆಗುತ್ತೆ ಆಕ್ಸಿಜನ್ ಲೆವೆಲ್ಲು. ಆವಾಗ ನಮಗೆ ಲೋ ಇರೋದು ಫೀಲ್ ಆಗ್ತಿಲ್ಲ. ಒಂದೇ ಕಡೆ ಇದ್ದಷ್ಟು ಆಕ್ಸಿಜನ್ ಲೋ ಫೀಲ್ ಆಗ್ತಿದೆ, ಸಫಕೇಟ್ ಆಗ್ತಿದೆ, ನಿಲ್ಲಕ್ಕೆ ಆಗ್ತಿಲ್ಲ. ಹೆಲ್ಮೆಟ್ ಹಾಕ್ಕೊಂಡು ನಮ್ಮ ಕೈಲಿ 5 minutes ನಿಲ್ಲಕ್ಕಾಗ್ತಿಲ್ಲ ನಮ್ಮ ಕೈಲಿ. ಇಲ್ಲೇ ಹಿಂಗೆ. ಇನ್ನು ಅಲ್ಲಿ ಮೇಲ್ಗಡೆ ಹುಮ್ನಿಂಗ್ ಲೈನೆಲ್ಲ ಹೆಂಗಿರಬೇಕು, ನಂದು ವೀಡಿಯೋಸ್ ನೋಡಿರ್ತೀರ ನೀವು. ನಾನು ಕೆಳಗಡೆ ಕೂತ್ಕೊಂಡು ಬಗ್ಗಿ ಗಾಡಿ ಹಿಂಗೆಲ್ಲ ಮಾಡೋದಕ್ಕೆ ಎಷ್ಟು ಸರ್ಕಸ್ ಮಾಡಿದ್ದೀನಿ. ಅದರಲ್ಲಿ ಅಷ್ಟು ಈಸಿಯಾಗಿ ಕಾಣಿಸುತ್ತೆ, ಬಟ್ ನಾಟ್ ಆಲ್ ಈಸಿ. ಅಲ್ಲಿ ಏನು ನೀವೊಂದು 2 ಹೆಜ್ಜೆ ಇಕ್ಕಿದ್ರೆ ಸುಸ್ತಾಗಿಬಿಡುತ್ತೆ. ಹೆಲ್ಮೆಟ್ ಹಾಕೊಂಡು ತೆಗೆಯೋಷ್ಟರಲ್ಲಿ ಬಾಡಿ ಫುಲ್ಲು ಸಫಕೇಟ್ ಆಗಿಬಿಡುತ್ತೆ. ನಾನು ಓಡೋ ಕೆಫೆ ಒಳಗಡೆ ಕೂತ್ಕೊಂಡು ಹೆಲ್ಮೆಟ್ ತೆಗೆದು ಸುಧಾರಿಸ್ಕೋಬೇಕು ಒಂದು 5 ನಿಮಿಷ. ಬಾಡಿನ ನಾರ್ಮಲಾಗಿ ಕಾಮ್ ಡೌನ್ ಮಾಡ್ಕೋಬೇಕು. ಅವಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಇಲ್ಲ ಅಂದರೆ ಅಲ್ಲಿ ಸಖತ್ ಕಷ್ಟ ಇದೆ. ಆ ಅಂತರ ಹಿಡಿಯೋದು ಹೋಗೋದು ವೀಡಿಯೋಸ್ ನೋಡ್ಬಿಟ್ಟು ಈಸಿಯಾಗಿ ಕಾಣಿಸುತ್ತೆ ವೀಡಿಯೋಸಲ್ಲಿ, ಬಟ್ ಥಿಂಗ್ಸ್ ಆರ್ ವೆರಿ ಡಿಫಿಕಲ್ಟ್. ನಾನು ಅಂದ್ಕೊತ ಇದ್ದೆ ನಮ್ಮ ಮಮ್ಮಿನ ಕರ್ಕೊಂಬರೋಣ ಅಂದ್ಬಿಟ್ಟು, ಬಟ್ ನಮ್ಮ ಕೈಯಲ್ಲೇ ಹಿಂಗೆ ವಯಸ್ಸಾದವ್ರ ಕೈಯಲ್ಲಿ ಸದ್ಯ ಆಗೋದೇ ಇಲ್ಲ.
ಬಿಕಾಸ್ ಅವ್ರ ಮಸಲ್ಸು ಮತ್ತು ಅವ್ರ ಬ್ಲಡ್ ವೆಸಲ್ಸ್ ಎಲ್ಲ ಇನ್ನೂ ವೀಕ್ ಇರುತ್ತೆ ನಮಗಿಂತ. ನಾವಾದರೆ ಯಂಗ್ಸ್ಟರ್ಸು, ಅವ್ರ ಕೈಲೆಲ್ಲ ಇವೆಲ್ಲ ತರ್ಕೊಳ್ಳೋದು ಕಷ್ಟ. ಅದಕ್ಕೆ ನಾನು ಯಪ್ಪ ಏನಿದ್ರು ಲೇ ಮನಾಲಿ ಅಷ್ಟೇ, ಅದರಲ್ಲೇ ಇವೆಲ್ಲ ಅವ್ರಿಗೆ ಏಜಲ್ಲಿ ಕಷ್ಟ. ಅದಕ್ಕೆ ಹೇಳೋದು, ಯಾರು ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ, ನಾನು ಏಜ್ ಇರ್ಬೇಕಾರೆ, ವಯಸ್ಸಿರ್ಬೇಕಾರೆ, ಬಾಡಿಯಲ್ಲಿ ಸ್ಟ್ರೆಂತ್ ಇರ್ಬೇಕಾರೆ ನೀವು ಏನೇ ಮಾಡ್ಬೇಕು ಅಂದ್ಕೊಂಡಿದ್ರು ಮಾಡಿಬಿಡಿ. ರಿಟೈರ್ಮೆಂಟ್ ಆದಮೇಲೆ ದುಡ್ಡು ಸೇವ್ ಮಾಡ್ಕೊಂಡು ಮಾಡ್ತೀನಿ ಅವೆಲ್ಲ ಸಾಧ್ಯನೇ ಇಲ್ಲ. ಆ ಟೈಮಲ್ಲಿ ದುಡ್ಡಿರ್ಬೋದು, ಎನರ್ಜಿ ಇರೋಲ್ಲ, ಸ್ಟ್ಯಾಮಿನಾ ಇರೋಲ್ಲ, ಶಕ್ತಿ ಇರೋಲ್ಲ ಮಾಡೋಕ್ಕೆ ಇವೆಲ್ಲ. ಇವಾಗ ನಿಮ್ಗಿರುತ್ತೆ, ಇವಾಗ ಅಟ್ ಪ್ರೆಸೆಂಟ್ ನಿಮ್ಗೆ ಏನಿದೆಯೋ ಎನರ್ಜಿ ಅಷ್ಟೇ. ಇವಾಗೆಲ್ಲ ಲೈಫ್ ಸ್ಪ್ಯಾನ್ ಕೂಡ ಕಡಿಮೆನೇ. 40-45 ಆದರೆ ಜನ ಸತ್ತೋಗ್ಬಿಡ್ತಾರೆ ಮನುಷ್ಯರು. ಸೊ ಇವಾಗ ಇರಬೇಕಾದ್ರೇ ಲೀವ್ ಯುವರ್ ಡ್ರೀಮ್ಸ್, ಲೀವ್ ಯುವರ್ ಲೈಫ್. ಏನು ಅಂದ್ಕೊಂಡಿದ್ದೀರೋ ಅಲ್ಪ ಸ್ವಲ್ಪ ದುಡ್ಡು ಸೇವ್ ಮಾಡಿಕೊಂಡು ಅವಾಗಲೇ ನಿಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಂಬಿಡಿ. ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಅವೆಲ್ಲ ಆಗದಿರೋ ಕೆಲಸಗಳು ಅವೆಲ್ಲ. ಲೈಫ್ ಈಸ್ ನಾಟ್ ಸೇಮ್ ಆಲ್ ದ ಟೈಮ್. ಇಟ್ ಈಸ್ ಅನ್ಪ್ರಿಡಿಕ್ಟೇಬಲ್. ನಾವು ಅಂದ್ಕೊಳೋದೊಂದು, ಅದು ಆಗೋದೊಂದು. ಅದಕ್ಕೆ ನಮ್ಮ ಕೈಯಲ್ಲಿ ಇರಬೇಕಾದ್ರೆ ಎಲ್ಲ ಏನೇನಾಗುತ್ತೋ ಎಲ್ಲ ಮಾಡ್ಕೊಂಡ್ಬಿಟ್ಟು ಮಜಾ ಮಾಡಿಬಿಡಿ. ಸೇವಿಂಗ್ಸ್ ಇರಬೇಕು, ಫ್ಯಾಮಿಲಿ ಇರಬೇಕು, ಮನೆ ಇರಬೇಕು, ಎಲ್ಲ ಇರಬೇಕು. ಜೊತೆಗೆ ಲೀವ್ ಯುವರ್ ಲೈಫ್. ನೋಡಿ ಇವಾಗ ನಮ್ಮ ಕೈಯಲ್ಲಿ ಆಗುತ್ತೋ ಅಲ್ಲೋ ಗೊತ್ತಿಲ್ಲ, ಸ್ವಲ್ಪ ಏಜಾದ್ಮೇಲೆ, ವಯಸ್ಸಾಗೋದ್ಮೇಲೆ. ಬಿಕಾಸ್ ಬಾಡಿ ಸಪೋರ್ಟ್ ಮಾಡೋದ, ಇಟ್ಸ್ ನಾಟ್ ಈಸಿ. ಈ ವೆದರಲ್ಲಿ ಬಂದು ನಾವು ಸರ್ವೈವ್ ಆಗೋದು. ಏನೋ ಥರ್ಮಲ್ಸ್ ಹಾಕ್ಕೊಂಡ್ರು ಇರು ಅಂದ್ರ, ನಾವೇನು ಥರ್ಮಲ್ಸ್ ಹಾಕ್ಕೊಂಡ್ರು, ಏನು ಇದು ಹಾಕ್ಕೊಂಡ್ರು ಈ ವೆದರ್ಗೆ ಸಸ್ಟೈನ್ ಆಗೋದು ಕಷ್ಟ. ಅಷ್ಟು ಎಕ್ಸ್ಟ್ರೀಮ್ ಇದೆ. ಸೊ ಜನಕ್ಕೆ, ನೋಡ್ತಿರೋರಿಗೆ, ಪ್ರತಿಯೊಬ್ಬರಿಗೂ ನಾನು ಹೇಳೋದು ಒಂದೇ, ವಯಸ್ಸಿರ್ಬೇಕಾರೆ, ಮೈಯಲ್ಲಿ ಜೋಶ್ ಇರ್ಬೇಕಾರೆ ಫುಲ್ಫಿಲ್ ಯುವರ್ ಡ್ರೀಮ್ಸ್. ಓ ಲೀವ್ ಯುವರ್ ಲೈಫ್. ನೋಡಿ ಅಲ್ಲಿ ನಮಗೆ ಲೆಫ್ಟಲ್ಲಿ ನೋಡಿ, ಅಲ್ಲಿ ಗ್ರೌಂಡ್ ಲೆವೆಲ್ಗೆ, ಇಲ್ಲಿ ಆಲ್ರೆಡಿ ಏನಿದೆ ಗ್ರೌಂಡ್ ಲೆವೆಲ್ಗೆ ಕ್ಲೌಡ್ಸ್ ಫುಲ್ಲು ಬಂದು ಕವರ್ ಆಗಿದೆ. ಸೊ ವೆದರ್ ಕ್ಯಾನ್ ಬಿ ಅನ್ಪ್ರೆಡಿಕ್ಟಬಲ್. ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ನಾವು ಇಲ್ಲಿ ಎಷ್ಟು ಬೇಗ ಬಿಡ್ತೀವೋ ಅಷ್ಟು ಒಳ್ಳೆಯದು. ನಿನ್ನೆ ನಮಗೆ ಲಕ್ಕಿಲಿ ನಾವು ಮುಂದಿನ ಲೆವೆಲ್ ನಮ್ಗೆ ಚೆನ್ನಾಗಿತ್ತು ವೆದರು. ಕೋಲ್ಡ್ ಇತ್ತು, ಇಲ್ಲ ಅಂತಲ್ಲ, ಬಟ್ ವಿ ವರ್ ಏಬಲ್ ಟು ಡೂ ಇಟ್. ಇವತ್ತು ಯಾರು ಹೋಗಿದ್ದಾರೆ ಅವ್ರಿಗೆ ಎಕ್ಸ್ಟ್ರೀಮ್ ಕೋಲ್ಡ್ ಇರುತ್ತೆ. ಅದು ಫೋಟಿಲಾ ಪಾಸ್ ನಾವು ಏನು ಕವರ್ ಮಾಡಿದ್ವಿ, ಅಲ್ಲಿ ಮೌಂಟೇನ್ಸ್ ಎಲ್ಲ ಫುಲ್ ಬ್ರೌನ್ ಇತ್ತು. ಇವತ್ತು ಫುಲ್ಲು ಐಸ್ ಆಗಿರುತ್ತೆ, ಫುಲ್ ಸ್ನೋಫಾಲ್ ಆಗಿದೆ ಫೋಟಿಲಾ ಪಾಸು. ಆಮೇಲೆ ನೋಡಿ ಈಗಲೇ ನೋಡಿ ಆನ್ ದಿ ವೇನ ನಮಗೆ ಯಾವ ರೇಂಜಿಗೆ ಅಲ್ಲಿ ಇದು ಕ್ಲೌಡ್ ಬಂದು ಕೂತ್ಕೊಂಡಿದೆ. ನಮ್ಗೆ ಇಲ್ಲಿ ಬರಬೇಕಾದ್ರೆ ನಮಗೆ ಚಳಿ ಇರಲಿಲ್ಲ, ಫುಲ್ ಆರಾಮಾಗಿತ್ತು. ನಾನು ಒಳಗಡೆ ಥರ್ಮಲ್ಸ್ ಹಾಕ್ಕೊಂಡಿದ್ದೀನಿ, ಗ್ಲೌಸ್ ಹಾಕ್ಕೊಂಡಿದ್ದೀನಿ, ಕೈ ಹ್ಯಾಂಡ್ಸ್ ಎಲ್ಲ ಫುಲ್ ನಂಬಾಗ್ತಿದೆ. ಅಷ್ಟು ಎಕ್ಸ್ಟ್ರೀಮ್ ಕೋಲ್ಡ್ ಇದೆ. ಇವಾಗ ಟೈಮ್ ಎಷ್ಟು 11 ಗಂಟೆ. ಈ ಟೈಮಲ್ಲಿ ನಮಗೆ ಮುಂದೆ ಅಲ್ಲಿ ಕ್ಲೌಡ್ ಕವರ್ ಆಗಿದೆ ಅಲ್ವಾ ರೋಡಲ್ಲಿ. ಸೊ ಈ ಥರ ಇರಬೇಕಾದ್ರೆ ಆದಷ್ಟು ಬೇಗ ವಿ ಹ್ಯಾವ್ ಟು ಕೀಪ್ ಗೋಯಿಂಗ್. ಒಂದೇ ಕಡೆ ಇದ್ದಷ್ಟು ರಿಸ್ಕಿಯರ್ ಆ್ಯಂಡ್ ಡೇಂಜರಸ್ ಕ್ಯಾನ್ ಟರ್ನ್ ಔಟ್ ಟು ಬಿ. ಕ್ಲೌಡ್ ಬಸ್ಟ್ ಆಯಿತು, ಏನೋ ಇದ್ರ ಪ್ರಾಬ್ಲಮ್ ಬಂತು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದು ಇಲ್ಲಿ ಮಳೆ ನೀರು ಸಖತ್ ಕೋಲ್ಡು. ನಮ್ಮ ರೆಗ್ಯುಲರ್ ಮಳೆ ಥರ ಅಲ್ಲ. ನಮ್ಮ ಇಂಡಿಯಾ ಸೌತಲ್ಲಿ ಏನು ಮಳೆ ಬರುತ್ತೆ ಆ ಥರ ರೆಗ್ಯುಲರ್ ಆಗಿ ಬರೋಲ್ಲ. ನೋಡಿದ್ರಿ ಹೆಂಗೆ ಕವರ್ ಆಗ್ತಿದೆ ಕ್ಲೌಡು ನಮ್ಮ ಮುಂದೆ ಕಡೆ. ಯಪ್ಪ ಜೋರ ಚಳಿ ಆಗ್ತಿದೆ ಇವತ್ತು. ಇಷ್ಟು ಚಳಿ ಇರಲಿಲ್ಲ ನಮಗೆ ಮೊನ್ನೆ ಎಲ್ಲ. ನಾನು ನೈಟಿಂದ ಎಕ್ಸ್ಟ್ರೀಮ್ ವೆದರು. ಇವತ್ತು ನಾನು ಗೂಗಲ್ ಪ್ರಿಡಿಕ್ಷನ್ ನೋಡಿದೆ, ಮುನ್ಸೂಚನೆ ಏನು ಬರ್ತಿದೆ, ರೈನು ಮತ್ತು ಸ್ನೋಫಾಲ್ ಎರಡೂ ಆಗೋ ಥರ ಇದೆ ಆನ್ಲೈನಲ್ಲಿ. ಸೊ ಬೆಟರ್ ವಿ ಲೀವ್ ಅರ್ಲಿ. ಅದು ನೋಡ್ತಿದ್ದೆ ನೋಡಿ, ಎಷ್ಟು ಭಯ ಆಗ್ತಿದೆ, ಹೆಂಗೆ ಕೆಳಗಡೆ ಮುಚ್ಕೊತಿದೆ ಅಂತ ಇದು ಕ್ಲೌಡು. ಯಪ್ಪ ಲಕ್ಕಿ ವಿ ಹ್ಯಾವ್ ಟು ಜಸ್ಟ್ ಪಾಸ್ ದಿಸ್. ವಿ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದಿಸ್. ಪಾ ಜೋರೆ ಇವೆಲ್ಲ ನೋಡಿದ್ರೆ, ಇವೆಲ್ಲ ನೋಡೋದಕ್ಕೆ ನಿಮಗೆ ವೀಡಿಯೋಸಲ್ಲಿ ತುಂಬ ಈಸಿ ಅನಿಸುತ್ತೆ. ಇಲ್ಲಿ ಫೇಸ್ ಮಾಡೋದಿದೆಯಲ್ಲ ಸಖತ್ತು ಕಷ್ಟ ಗುರು, ಸಖತ್ತು ಕಷ್ಟ. ಆ ವೆದರ್ ಕೋಲ್ಡ್ ಎಕ್ಸ್ಟ್ರೀಮ್ನ ಫೇಸ್ ಮಾಡ್ತಿದ್ದೀವಲ್ಲ. ಒಂದು ಪಕ್ಷ ಬಿಸಿಲಾದ್ರೆ ಫಾಸ್ಟಾಗಿ ಓಡಿಸಿದ್ರೆ ಗಾಳಿ ಬರ್ತಾ ಇರುತ್ತೆ, ಇದು ಮಾಡ್ಬೋದು. ಇಲ್ಲ ಬಿಸಿಲಾಯ್ತಾ ಫ್ಯಾನ್ ಹಾಕ್ಕೊಳ್ಳೋದು, AC ಹಾಕ್ಕೊಳ್ಳೋದು ಏನೋ ಮಾಡ್ಬೋದು.
ಬಟ್ ಚಳಿನ ಫೇಸ್ ಮಾಡೋದು ತುಂಬ ಕಷ್ಟ. ಏನು ಮಾಡಿದ್ರು ಚಳಿ ಅನ್ನೋದು ನೀರು ಮುಟ್ಟಕ್ಕೂ ಆಗಲ್ಲ. ಅದು ನೋಡಿ ಹೆಂಗೆ ಬರ್ತಿದೆ ಅಲ್ಲಿ ಇದ್ರ ಮೇಲೆ, ಅದು ನೋಡಿದ್ರೆ ಭಯ ಆಗ್ತಿದೆ. ಬಿಕಾಸ್ ಇಲ್ಲಿ ನಮ್ಮ ಥರ ಅಲ್ಲ ವೆದರ್ಸು. ಮಳೆ ಬಂತು ಅಂದರೆ ಸಕ್ಕ ಜೋರಾಗಿ ಬರುತ್ತೆ, ಕೋಲ್ಡ್ ಆಯಿತು ಸ್ನೋಫಾಲ್ ಆಯಿತು ಅಂದರೆ ಸಕ್ಕ ಜೋರಾಗಿ ಬರುತ್ತೆ. ಸೊ ಎವ್ರಿಥಿಂಗ್ ಕ್ಯಾನ್ ಟರ್ನ್ ಔಟ್ ಟು ಬಿ ಲೈಕ್ ಡೇಂಜರಸ್. ಆ ಕಡೆ ಬಿಸಿಲಿದೆ, ಸ್ವಲ್ಪ ಬಿಸಿಲು ಕಾಣ್ತಿದೆ ಆ ಕಡೆ ಅಲ್ವಾ. ಅದಷ್ಟು ಬೇಗ ಹೋಗ್ಬಿಡೋಣ ಬಾ. ನಾನು ಆ್ಯಕ್ಚುಲಿ ಮಳೆ ಅಂದ್ಕೊಂಡೆ, ಬಟ್ ಇದು ಮಳೆ ಅಲ್ಲ, ಸ್ನೋಫಾಲ್ ಆಗ್ತಿದೆ ನೋಡಿ. ಇಟ್ ಕ್ಯಾನ್ ಬಿಕಮ್ ಲೈಕ್ ದಿಸ್, ಎಕ್ಸ್ಟ್ರೀಮ್ ಆಗಿಬಿಡುತ್ತೆ. ವಿ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್. ಅದು ಬೈಕಲ್ಲಿ ಇಲ್ಲ, ನಮಗೆ ವೇ ಕೊಡ್ತಾ ಇಲ್ಲ. we wanted to go for a little faster and safeguard ourselves. ಸ್ವಲ್ಪ ಪಾಸ್ ಆಯಿತು ಕಡೆ, ಇಲ್ಲಿ ಕಡಿಮೆ ಆಯ್ತು ಸ್ವಲ್ಪ ನೋಡಿ. ಸ್ನೋಫಾಲ್ ಹೆವಿ ಆಯಿತು, ಅದೇ ವಿಂಡಿಗೆ ಇಲ್ಲಿ ಕವರ್ ಆಗ್ತಿದೆ ಸ್ನೋಫಾಲು. ಆ ಟ್ರಕ್ ಇರೋ ಸ್ವಲ್ಪ ನಮಗೆ ಸ್ನೋಫಾಲ್ ಕಡಿಮೆ ಆಗ್ತಿದೆ, ಮತ್ತು ಬಿಸಿ ಬರ್ತಿದೆ, ವಾರ್ಮ್ ಆಗ್ತಿದೆ. ಇಲ್ಲಾಂದರೆ ನಮ್ಗೆ ಕಷ್ಟ ಆಗ್ತಾಯಿತ್ತು. ಸ್ನೋಫಾಲು ಶುರು ಆಗೋದು ಗುರು. ಮುಂದೆ ವೈಸರೆಲ್ಲ ಮುಚ್ಕೊಬಿಡ್ತು ಸ್ನೋಫಾಲ್ಗೆ. ಜಾಸ್ತಿ ಆಯಿತು ಸ್ನೋಫಾಲು ತಿರ್ಗಾ. ಓ ಮೈ ಗಾಡ್ ಅಲ್ವಾ. ಶಿಟ್, ಪ್ಲೀಸ್ ಲೀವ್ ಅಸ್ ದ ಸ್ಪೇಸ್, ವಿ ವಿಲ್ ಗೋ ಆಫ್. ಹಿಂಗೆ ಬ್ಲಾಕ್ ಮಾಡ್ಬಿಡ್ತಾರೆ ದಾರಿನ. ಏನು ಕಾಣ್ತಾ ಇಲ್ಲ ನಮಗೆ. ಹೆಂಗೆ ಹೋಗ್ಬಿಡಿ ಅಂದ್ರೆ ಆ ಕಡೆನಾ? ಅಲ್ಲಿ ಫುಲ್ ಇದಾಗಿದೆ, ಫುಲ್ ಮಣ್ಣಿದೆ ಅಲ್ಲಿ, ಅದಕ್ಕೆ. ಓ ಸ್ನೋಫಾಲ್ ಜಾಸ್ತಿ ಆಯ್ತವ. ಓ ಮೈ ಗಾಡ್, ದಿಸ್ ಹಸ್ ಗಾನ್ ಎಕ್ಸ್ಟ್ರೀಮ್. ದಿಸ್ ಹ್ಯಾಸ್ ಬಿಕಮ್ ಎಕ್ಸ್ಟ್ರೀಮ್. ಬಾಡಿ ಎಲ್ಲ ಫುಲ್ ಚಿಲ್ ಆಗ್ತಿದೆ, ಸ್ನೋಫಾಲ್ ಜಾಸ್ತಿ ಆಯಿತು. ಇಲ್ಲೆಲ್ಲ ನಮ್ಗೆ ಶೆಲ್ಟರ್ ಕೂಡ ಇಲ್ಲ ನಮ್ಗೆ ನಿಂತ್ಕೊಬೇಕು ಅಂದರೆ. ವಿ ಹ್ಯಾವ್ ಟು ಬಿ ಫಾಸ್ಟರ್. ವಿ ಹ್ಯಾವ್ ಟು ಬಿ ಫಾಸ್ಟರ್. ಆಕ್ಸಿಜನ್ ಕೂಡ ಕಡಿಮೆ ಆಗ್ತಿದಲ್ಲ. ಕೈ ಫುಲ್ಲು ನಂಬಾಗೋಯ್ತು ನನಗೆ. ಇವಾಗ ಕ್ಲಚ್ ಬ್ರೇಕ್ ಇದೆ ನಮ್ಮ ಕೈಯಲ್ಲಿ. ಇವಾಗ ಸ್ವಲ್ಪ ಕಡಿಮೆ ಐತೆ ಸ್ನೋಫಾಲು ಇದೆ, ಬಟ್ ಕಡಿಮೆ ಆಗಿದೆ. ಅನ್ಫಾರ್ಚುನೇಟ್ಲಿ ಈ ಒಂದು 2 ಮಿನಿಟ್ಸ್ ಬ್ಯಾಕು ಗೋಪ್ರೋ ಮಾಡೋ ಟ್ರೈ ಮಾಡ್ತಾ ಇದ್ದೀನಿ, ಗೋಪ್ರೋ ಆನ್ ಆಗಲಿಲ್ಲ. ಒಂದು ಕಡೆ ಸ್ಯಾಂಡ್ ಸ್ಟಾಮು, ಈ ಥರ ರೋಡ್ ಫುಲ್ಲು ಸ್ಯಾಂಡ್ ಸ್ಟಾಮ್ ತುಂಬ್ಕೊಂಡಿದೆ. ಅದೇ ಸ್ನೋ ಮಿಕ್ಸು, ಸ್ನೋ ಸ್ಯಾಂಡ್ ಸ್ಟಾಮು ಎರಡೂ. ಬೈಕು ಹಂಗೆ ಒದ್ದಾಡ್ತಿದೆ, ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ. ಅವೆಲ್ಲ ನಮಗೆ ಮೆಮೊರೀಸ್ ಬೇಕಾಗಿತ್ತು. ಈ ಥರ ನಾವು ಫೇಸ್ ಮಾಡ್ತಿರೋದು ಫಸ್ಟ್ ಟೈಮು. ಈ ಥರ ಒಂದು ಡಿಫಿಕಲ್ಟಿ ವೆದರು, ಈ ಥರ ಒಂದು ಡಿಫಿಕಲ್ಟಿ ಚಾಲೆಂಜಸ್ಸು. ಬ್ಯೂಟಿ ಮ್ಯಾನ್, ನನ್ನ ವೈಸರು ಗೋಪ್ರೋ ಎಲ್ಲ ಫುಲ್ಲು ಇದಾಗ್ಬಿಟ್ಟಿದೆ. ಸಡನ್ನಾಗಿ ರೋಡ್ ಫುಲ್ಲು ಸ್ಯಾಂಡ್ ಸ್ಟಾಮ್ಸು, ಸ್ನೋಫಾಲು ಎರಡೂ ಬರ್ತಿದೆ. ಫುಲ್ ಕವರ್ ಆಗೋಯ್ತು, ಫುಲ್ ಬ್ಲ್ಯಾಂಕ್ ಆಗೋಯ್ತು. ಯಪ್ಪ ದೇವರೇ, ವಾಟ್ ಆನ್ ಎಕ್ಸ್ಪೀರಿಯನ್ಸ್ ಮ್ಯಾನ್. ಇವೆಲ್ಲ ನಮ್ಮ ಮನೆಗಳಲ್ಲಿ ನೋಡ್ಬಿಟ್ರೆ ನಿಮ್ಗೇನು ಬಂದಿರೋ ದೊಡ್ಡರಾಗ ಮನೇಲಿರೋಕ್ಕೆ ಅಂದ್ಬಿಡ್ತಾರೆ. ಇನ್ನೊಂದು ಸಲ ಹೋಗ್ತೀವಿ ಅಂದರೆ ಬೇಡ ನೀವು ಮನೇಲಿರಿ ಅಂತಾರೆ.
ಟ್ರಾವೆಲ್ ಮಾಡೋಕ್ಕೆ ಬಿಡಲ್ಲ ನಮಗಿಬ್ರಿಗೆ. ಬಟ್ ರಿಯಲ್ ಲೈಫ್ ಅಡ್ವೆಂಚರ್ ಇವೆಲ್ಲ. ಕೈಯೆಲ್ಲ ಫುಲ್ ಫ್ರೀಸ್ ಆಗಿಬಿಟ್ಟಿದೆ. ಮತ್ತು ಗೋಪುರ ಮಾತ್ರ ಕೈ ಕೊಟ್ಬಿಡ್ತು, ಆನ್ ಆಗಲಿಲ್ಲ ಟೈಮ್ ಕರೆಕ್ಟಾಗಿ. ಮೋಸ್ಟ್ ಪ್ರಾಬಬ್ಲಿ ನೋಡಿ ಅಲ್ಲಿ ಆ ಫಾಗು ಕ್ಲೌಡ್ ಹಿಂಗೆ ಬಂದಿರೋದು. ಪಾ ಸಫೋಕೇಟ್ ಆಗೋಯ್ತಲ್ಲ ಒಂದ್ಸಲಕ್ಕೆ. ಇಲ್ಲೆಲ್ಲೂ ಸ್ಟಾಪ್ ಮಾಡೋಕ್ಕೂ ಆದರೂ ಗುರು ದಿಸ್ ಈಸ್ ಡ್ಯಾಮ್ ಅಮೇಝಿಂಗ್. ನಾವು ಲೈಫಲ್ಲಿ ಇವೆಲ್ಲ ಅನುಭವಿಸಿರ್ಲಿಲ್ಲ. ಬಟ್ ರೆಕಾರ್ಡ್ ಮಾಡೋಣ ಅಂದರೆ ಆಗಲಿಲ್ಲ. ಏನು ಮಾಡೋದು, ಅನ್ಫಾರ್ಚುನೇಟ್ಲಿ. ರೆಕಾರ್ಡ್ ಮಾಡ್ಬಿಟ್ಟು ನೀವು ನೋಡಿದ್ದೀರ ಆ ವೀಡಿಯೋಸ್ನ, ಆ ರಿಯಲ್ ಲೈಫ್ನ, ಯಪ್ಪ ಅಂದ್ಬಿಟ್ಟಿದ್ದೀರಿ ನೀವೆಲ್ಲ. ಒಂದು ಕಡೆ ಸ್ಯಾಂಡ್ ಸ್ಟಾಮು, ಒಂಥರ ಮೂವೀಸಲ್ಲಿ ನೋಡೋಂಗೆ ಆಯ್ತು ನಮಗೆ. ಒಂದು ಕಡೆ ಸ್ನೋಫಾಲು, ಎರಡು ಮಿಕ್ಸು. ಸ್ನೋಫಾಲ್, ಸ್ಯಾಂಡ್ ಸ್ಟಾಮು. ಅದೊಂಥರ ಇಲ್ಲೆಲ್ಲ ಕ್ಲೌಡು. ಒಂದು ಕಡೆ ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ, ಒಂದು ಕಡೆ ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ. ನಾವು ಅದನ್ನು ಪಾಸಾಗ್ಬಿಡ್ಬೇಕು ಬೇಗ, ಅಲ್ಲಿ ನಿಲ್ಲಕ್ಕೂ ಆಗಲ್ಲ. ವೆದರ್ ತುಂಬ ಎಕ್ಸ್ಟ್ರೀಮ್ ಡಿಫಿಕಲ್ಟಿ ಇದೆ ನೋಡಿ. ಇವತ್ತು ಡಿಫಿಕಲ್ಟಿ ಎಷ್ಟು ಲೆವೆಲ್ ಆಯಿತು ಅಂದರೆ ಫುಲ್ ಬಿಸಿಲಿತ್ತು ನಾವು ಬರಬೇಕಾ ಇಲ್ಲಿ. ಇವತ್ತು ಹೆವಿ ಸ್ನೋಫಾಲ್ ಆಗ್ತಿದೆ. ಗಾಡಿ ಓಡಿಸೋಕ್ಕೆ ವಿಸಿಬಿಲಿಟಿ ಝೀರೋ. ವೆದರ್ ಫುಲ್ ಕವರ್ ಆಗೋಯ್ತು. ವಿ ಹ್ಯಾಡ್ ಟು ಸ್ಟಾಪ್ ಇಯರ್. ಇಲ್ಲೇ ಪೆಟ್ರೋಲ್ ಬಂಕ್ ಇದೆ, ನಾವು ಮನೆಯಲ್ಲೇ ಊಟ ಮಾಡಿದ್ರಿ. ಹಾಂ ನೋಡಿ ಕೈಯೆಲ್ಲ ಫುಲ್ಲು ರೆಡ್ ಆಗೋಯ್ತು. ನೋಡಿರಿ ಕೈ ನೋಡಿ ನಮ್ಮದು ಎಷ್ಟು ಇದಾಗೋಯ್ತು. ಫಕ್, ಎಷ್ಟು ಡಿಫಿಕಲ್ಟಿ ಆಗ್ತಿದೆ ನೋಡಿ. ಇಲ್ಲಿ ಯಾವ ರೇಂಜಿಗೆ ಸ್ನೋಫಾಲ್ ಆಗ್ತಿದೆ. ಫುಲ್ ಡಾರ್ಕ್, ಪಿಚ್ ಡಾರ್ಕು. ನನ್ನ ಕೈಯೆಲ್ಲ ನೋಡಿ ಫುಲ್ ರೆಡ್ಡು. ಯಪ್ಪ, ಇನ್ನು ನನ್ನ 30 ಕಿಲೋಮೀಟ್ರ್ ಇದೆ ಕಾರುಗೆ. ಈಗ ಬಿಸಿಲು ಬರ್ತಿದೆ. ಬೆಳಗ್ಗೆಯಿಂದ ನಾವು ಬಿಸಿಲೇ ನೋಡಿಲ್ಲ, ಬರೀ ಮೋಡ. ಒಂದು ಕಡೆ ಮಳೆ, ಒಂದು ಕಡೆ ಸ್ಯಾಂಡ್ ಸ್ಟಾಮು, ಒಂದು ಕಡೆ ಸ್ನೋಫಾಲು, ಚಳಿ 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 ಚಳಿ. ಯಪ್ಪ, ಕೈಯೆಲ್ಲ ಫುಲ್ ಒಂಥರ ಮರ್ಕೆಟ್ ಹೋಗ್ಬಿಟ್ಟಿದೆ. ಕೈ ಅಂತಲ್ಲ, ಎಂಟೈರ್ ಬಾಡಿ. ಇವಾಗ ಅದು ಬಿಸಿಲು ಮೈ ಮೇಲೆ ಬೀಳ್ತಾ ಇದ್ರೆ ಆ ಬಿಸಿಲು ಸಾಲ್ತಾ ಇಲ್ಲ ನಮಗೆ. ಆದರೂ ಸ್ವಲ್ಪ ಏನೋ ಒಂಥರ ರಿಲ್ಯಾಕ್ಸು, ಏನೋ ನೆಮ್ಮದಿ. ಬಿಸಿಲು ಬಂತಲ್ಲಪ್ಪ, ಯಾವ ದೇವರೇ ಕಾಪಾಡಪ್ಪ. ಬೆಳಗ್ಗೆ ಅಂತೂ ಜೀವ ಬಾಯಿಗೆ ಬಂದುಬಿಟ್ಟಿತ್ತು ನಮಗೆ. ಆ ಸ್ನೋಫಾಲ್ ಒಂದು ಕಡೆ, ಆ ಸ್ಯಾಂಡ್ ಸ್ಟಾಮ್ ಇನ್ನೊಂದು ಕಡೆ, ಇನ್ನೊಂದು ಕಡೆ ಮಳೆ, ಎಲ್ಲ ಒಟ್ಟೊಟ್ಟಿಗೆನೇ ಗುಮ್ತಾಯಿತ್ತು ನಮಗೆ. ಇವಾಗ ಸ್ವಲ್ಪ ನೆಮ್ಮದಿ. ಇವತ್ತು 28 ನೋಡಿ ನಿಂತ 29 ಸಾಯಂಕಾಲ ನಾವು ಸ್ನಾನ ಮಾಡಿರೋದು. ಅದಾದಮೇಲೆ ನೆಟ್ಟಿಗೆ ನಾವು ಮುಖನೂ ತೊಳೆದಿಲ್ಲ, ಸ್ನಾನನೂ ಮಾಡಿಲ್ಲ. ಇವತ್ತು ಎಷ್ಟು ಡೇಟ್ ಗೊತ್ತಾ? 3rd ತಾನೇ ಇವತ್ತು. ಹಾಂ 3rd ಇವತ್ತು. ಎಷ್ಟು ದಿನ ಆಯಿತು? ಆಲ್ಮೋಸ್ಟ್ 5-6 ದಿನ ಆಯಿತು ಲೇನಲ್ಲಿ ಮಾಡಿರೋದು ನಾವು. ಯಪ್ಪ, ಹೋಗಿ ನೀರು ಮುಟ್ಟಕ್ಕೆ ಆಗ್ತಿಲ್ಲ ನಮ್ಮ ಕೈಯಲ್ಲಿ. ಸ್ನಾನ ಮಾಡೋದಿರಲಿ, ಹೋಗಿ ಅಲ್ಲಿ ಅಂಡು ತಲ್ಕೊಳಕ್ಕೂ ಆಗ್ತಾಯಿಲ್ಲ. ಅಂಡಿಗೆ ನೀರು ಬಿಟ್ಕೊಂಡ್ರೆ ಅಂಡು ಫುಲ್ ನಂಬೋಗ್ಬಿಡುತ್ತೆ. ನಂಬೋಗ್ಬಿಡುತ್ತೆ. ಯಪ್ಪ, ಬಾತ್ರೂಮ್ಗೆ ಹೋಗ್ಬೇಕಾ ಅಂತ ಅಸಲು ಯೋಚನೆ ಮಾಡ್ಬೇಕು ನಾವು. ಆ ರೇಂಜಿಗೆ ಕೋಲ್ಡ್ ಇದೆ ನೀರು. ನೋಡಿ, ನೀರು ಧಾರಾಕಾರವಾಗಿದೆ. ಇಂಡಸ್ ರಿವರು ನಾವು ಹಾನ್ಲೆ ಶುರು ಮಾಡಿದಾಗಿಂದ ಹರಿತಾನೇ ಇದೆ. ಇನ್ನೂ ಹೆಂಡಾಗಿಲ್ಲ. ನಾವು ಹೋಗಿ ಸ್ಟೇ ಮಾಡ್ತೀವಲ್ಲ ಕಾರು, ಅಲ್ಲೂ ಅಷ್ಟೇ ಸ್ಟೇ ಪಕ್ಕದಲ್ಲೇ ರಿವರ್ ಇದೆ, ಇಂಡಸ್ ರಿವರು. ಸೊ ಇಷ್ಟು ಧಾರಾಕಾರವಾಗಿ ನೀರಿದೆ, ಅದನ್ನು ಬಳಸೋಕ್ಕಾಗ್ತಾಯಿಲ್ಲ, ದಮ್ಮಿಲ್ಲ, ಅಷ್ಟು ಕೋಲ್ಡು. ನಮ್ಮ ಕೈ ಕಾಲು ಮುಖ ಗಿಕ್ಕ ಎಲ್ಲ ಗಿಂಜ್ಕೊಂಡ್ಬಿಟ್ಟಿದೆ ಹಂಗೆ ಆ ಕೋಲ್ಡ್ಗೆ. ಈ ಫ್ರೀಜರಲ್ಲಿ ಇಕ್ಕಿರೋ ಚಿಕನ್ಗಳು ಆಗಿರ್ತಾವಲ್ಲ, ಹಂಗೆ ಆಗ್ಬಿಡೈತೆ. ಯಪ್ಪ ಇವರೇ. ಆದರೂ ಇವೆಲ್ಲ ಒಂಥರ ನಮಗೆ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸು. ಈ ಥರ ಸ್ಯಾಂಡ್ ಸ್ಟಾಮು, ಈ ಥರ ಸ್ನೋಫಾಲ್ ಬಿಡೋದು ನಮ್ಮ ಮೇಲೆ, ಬ್ಲ್ಯಾಂಕ್ ಆಗೋದು ಎಲ್ಲ. ಅದು ಈ ಥರ ಹಿಮಾಲಯಸಲ್ಲಿ ಕ್ರೇಜಿ. ಈ ಥರ ವೆದರ್ಸಲ್ಲಿ ರೈಡ್ ಮಾಡಬೇಕು ಅಂದರೆ ಒಂಥರ ಎಕ್ಸ್ಪೀರಿಯೆನ್ಸ್ ಲೈಫ್ ಟೈಮ್. ನಾವು ಇವಾಗ ಈ ವೀಡಿಯೋಸ್ನೆಲ್ಲ ಹಾಕೊಂಡು ಮನೆಗೆ ಹೋದ್ಮೇಲೆ ಎಡಿಟ್ ಮಾಡಿಬಿಟ್ಟು ಹಾಕೊಂಡು ನೋಡ್ಬಿಟ್ಟು, ನಾವು ಹಿಂಗೆಲ್ಲ ಮಾಡಿದ್ವಾ, ಹಿಂಗೆಲ್ಲ ಎಂಜಾಯ್ ಮಾಡಿದ್ವಾ ನಾವು. ಈ ಮೊಮೆಂಟಿಗೆ ಭಯ ಆಗುತ್ತೆ, ಸ್ವಲ್ಪ ಗಾಬರಿ ಆಗುತ್ತೆ. ಬಟ್ ಆಮೇಲೆ ನಾವೆಲ್ಲ ರಿಯಲೈಸ್ ಮಾಡಿಕೊಂಡು ನೆನೆಸ್ಕೊಂಡು ನಾವು ಎಂಜಾಯ್ ಮಾಡೋದಕ್ಕೆ, ಬೇರೆಯವ್ರಿಗೆ ತೋರ್ಸೋಕ್ಕೆ, ನೋಡಿ ಹಿಂಗೆಲ್ಲ ಮಾಡಿದ್ವಿ ನಾವು, ಹಿಂಗೆಲ್ಲ ಹೋಗಿದ್ವಿ ನಾವು ಅಂತ ಹೇಳೋದಕ್ಕೆ ಮಾಜವಾಗಿರುತ್ತೆ. ಓ ಓ ಓ
ವಾವ್. ಹಾಂ, ಸ್ಕೈ ಅಂತೂ ಫುಲ್ಲು ಕ್ಲಿಯರ್ ಆಗೋಯ್ತು. ಇಂಡಸ್ ರಿವರ್ ವಾಟ್ರ್ ಅಂತೂ ಏನು ಕ್ಲಿಯರ್ ಆಗಿದೆ ಅಂತೀರಾ, ಯಪ್ಪ ಸಖತ್ತಾಗಿದೆ ವಾಟ್ರು. ಬಟ್ ಹೋಗಿ ಮುಟ್ಟಕ್ಕೆಲ್ಲ ಆಗಲ್ಲ ಬಿಡಿ, ನಂಬಿಲ್ಲ. ಅಷ್ಟು ಕ್ಲಿಯರ್ ಆಗಿದೆ ವಾಟ್ರು, ಹರಿತಾನೇ. ನನ್ನ ಆನ್ಲೈನು ಆ್ಯಕ್ಚುಲಿ ಹಿಂಗೆ ಇತ್ತು, ಕ್ಲೌಡ್ಸ್ ಎಲ್ಲ ಕ್ಲಿಯರ್ ಆಗಿತ್ತು ಸ್ಕೈ. ಬಟ್ ರಾತ್ರಿ ಬೆಳಗ್ಗೆ ಎದ್ದು ನೋಡಿದ್ರೆ ಒಂದು ತೋರಿಸ್ತವನೆ ವಹದೇಕೋ ಅಂತ. ನಾವು ನೋಡಿ ಈ ಥರ ಬ್ರೌನ್ ಕಲರ್ ಇರೋ ಮೌಂಟೇನ್ಸ್ ಎಲ್ಲ ಫುಲ್ ವೈಟ್ ಆಗಿಬಿಡೈತೆ ಪಕ್ಕದಲ್ಲಿ, ಪಕ್ಕದಲ್ಲಿ. ಆ ರೇಂಜಿಗೆ ಸ್ನೋಫಾಲ್ ಆಗೈತೆ. ಬಿಸಿನೀರು ಕೊಡಪ್ಪ, ಸ್ವಲ್ಪ ಬಿಸಿನೀರು ಬೇಕು ಸ್ನಾನ ಮಾಡೋದಕ್ಕೆ ಅಂತಂದರೆ ಬಿಸಿನೀರು ನೈ ಓಪ ಈಗ. ಓ ಸಬಿ ಪೈಪ್ ಸಬಿ ಬಂದು ಹೋಗಯ್ಯ, ಬ್ಲಾಕ್ ಹೇ ಐಸ್ ಸೇ ಅಂತ ಅಂದ್ಬಿಟ್ಟ. ಅಯ್ಯೋ ದೇವರೇ ಪುಣ್ಯಾತ್ಮ ಅಂದ್ಬಿಟ್ಟು ನಾವು ತೊಳ್ಕೊಳಕ್ಕೆ ಮಾತ್ರ ಟ್ಯಾಪ್ ಆನ್ ಮಾಡಿಕೊಂಡು ತೊಳ್ಕೊಂಬಿಟ್ಟು ಬಂದ್ಬಿಡ್ರಿ. ಆ ರೇಂಜಿಗೆ ಕೋಲ್ಡ್ ಆಗೈತೆ. ಮುಖಕ್ಕೆಲ್ಲ ನೀರು ಹಾಕೊಳ್ಳೋಕೆ ಆಗೇ ಇಲ್ಲ. ಆಮೇಲೆ ನಾವು ಕೋಲ್ಗೇಟು ಲಿಸ್ಟಿನ್ನು ತೊಗೊಂಬಂದಿರ್ತೀವಿ, ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಬಾಯಿಗೆ ವಾಶ್ ಮಾಡಿಕೊಂಡು ಮುಖನೂ ತೊಳೆದಿಲ್ಲ ಹೇಳ್ಬೇಕು ಅಂದರೆ. ಮುಖನೂ ಸರಿಯಾಗಿ ತೊಳೆದು 4-5 ಡೇಸ್ ಆಗೋಯ್ತು ಪ್ರಾಪರಾಗಿ. ನಾವು ಆ ಕೋಲ್ಡ್ ವಾಟ್ರು ಅಷ್ಟು ಹಿಂಸೆ ಕೊಡ್ತೈತೆ ನಮಗೆಲ್ಲ ಗುರು. ಇವೆಲ್ಲ ಇಲ್ಲಿರೋರು ಪಾದಕ್ಕೆ ಬೀಳ್ಬೇಕು ನಾವು. ಆ ಕೋಲ್ಡಲ್ಲಿ ಹೆಂಗೆ ಜೀವನ ಮಾಡ್ತೀರಪ್ಪ ನೀವು ಅಂತ. ಅವ್ರ ಫೇಸ್ಗಳು ನೋಡಬೇಕು, ರೆಡ್ ಕೆಂಪಗಾಗ್ಬಿಟ್ಟಿರ್ತವೆ, ವೈಟಿಗಿರ್ತಾರೆ. ಆ ವೈಟ್ ಮೇಲೆ ಕೆನ್ನೆಗಳೆಲ್ಲ ಫುಲ್ ವೈಟ್ ರೆಡ್ ಆಗ್ಬಿಟ್ಟಿರ್ತಾರೆ ಹಂಗೆ ಆ ಕೋಲ್ಡ್ಗೆ. ನ್ಯಾಚುರಲ್ಲು ಬ್ಲಷು, ನ್ಯಾಚುರಲ್ ಮೇಕಪ್ ಅವ್ರಿಗೆಲ್ಲ. ಆರ್ಟಿಫಿಷಿಯಲ್ ಮೇಕಪ್ಪೇ. ಫೈನಲಿ ನಮ್ಮ ಕಾರು ಸ್ಟೇಗೆ ರೀಚ್ ಆಗಿದ್ದೀವಿ ನೋಡಿ. ಇವತ್ತಿನ ನಮ್ಮ ಸ್ಟೇ ಬಂದ್ಬಿಟ್ಟು ಕಾರಿನಲ್ಲಿ ಹಿಂಗಿದೆ. ವುಡನ್ ಚಾಲೆಟ್ಸು, ಪಕ್ಕದಲ್ಲೇ ಇಂಡಸ್ ರಿವರು ಹರಿತಾ ಇದೆ. ಅದೆಲ್ಲ ಹಿಮಾಲಯಸು, ಫುಲ್ ಕ್ಲೌಡ್ ಮುಚ್ಕೊಂಡಿದೆ. ಅಷ್ಟೇನು ಚಳಿ ಇಲ್ಲ, ಪರವಾಗಿಲ್ಲ ಇಲ್ಲಿ. ಬಟ್ ವ್ಯೂ ಚೆನ್ನಾಗಿದೆ. ನನ್ನ ಭೈರವ ಆಮೇಲೆ ರುಸ್ತುಮು ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ದಿಸ್ ಈಸ್ ಅವರ್ ಸ್ಟೇ ಫಾರ್ ಟುಡೇ ಆ್ಯಂಡ್ ಎಂಡಿಂಗ್ ಅವರ್ ವ್ಲಾಗ್ ಆಲ್ಸೋ. ಮತ್ತೆ ಬರ್ತೀನಿ, ಸಿಗ್ತೀನಿ. ಅಲ್ಲಿವರೆಗೂ ಹೇಳ್ಬಿಡಿ ನಿಖಿತಾ. ಸ್ನಾನ ಮಾಡು ಫಸ್ಟ್ ಆಫ್ ಆಲ್. ಇವಾಗ ಸ್ನಾನ ಇಸ್ ಮೋರ್ ಇಂಪಾರ್ಟೆಂಟ್. 5 ದಿನ ಸ್ನಾನ ಮಾಡಿ.